ನೀವು ಕಸ ವಿಲೇವಾರಿ ಏನ್ ಅಲ್ಲಿ ಮಾಡ್ತಾ ಇದ್ರೆ ನಿಮ್ಗೆ ಯಾರು ಹೇಳಿದ್ರು? ಕಸ ನಿಮ್ಗೆ ಯಾರು ಹೇಳಿದ್ರು ಅಂತ ಹೇಳು. తెలుసు దగ్గరలో ఉంది ప్రాబ్లం. కేజీఎఫ్ తాలూకా ఇప్పుడు కేజీఎఫ్ తాలూకా అయిపోయి మాది తాలూకా కాదు, మనం మందు బేత్మంగం తాలూకా కేజీఎఫ్ తాలూకా ఇప్పుడు కేజీఎఫ్ తాలూకా అయిపోయి మాది తాలూకా కాదు, మనం మందు బేత్మంగం తాలೂకా 9 ಕಿಲೋಮೀಟರ್ ದಾಟಿ ಇಲ್ಲಿ ಬರಬೇಕು. ಇಲ್ಲಿ ಬರುತ್ತೆ ಅಂತ ನಾನು ಟೈರ್ ಕೆಳಗಡೆ ಹೋಗಿ ಸತ್ತೋಗ್ಬಿಡ್ತೀನಿ ಅಂತ ಹೋರಾಟ ಮಾಡ್ತೀನಿ ಅಂತ ಇಳಿದು ನಾವು ಸಂಘಟನೆಯಲ್ಲಿ ಅಲ್ವಾ. ಇವಾಗ ಏನಂದ್ರೆ ಒಂದು ಸ್ಕೀಮ್ ಬಂದಿದೆ, ನಾಳೆ ದಿವಸ ಬಂದಿರ್ತಕ್ಕಂಥ ಯೂಸ್ ಮಾಡ್ಕೋಬೇಕು. ನಾವು ನಾನು ಹೇಳೋದು ಕೇಳಿ, ಇಲ್ಲಿರೋದು ನೀವು ಯೂಸ್ ಮಾಡ್ಕೋಬಹುದು. ಎಲ್ಲಿ ಯೂಸ್ ಮಾಡ್ಕೊಂಬೋದು ಸರ್. ಈಗ ನಿಮ್ಗೇನು ಇದೇನಿಲ್ಲ, ಅಡ್ಡ ಇಲ್ಲ. ಬಟ್ ಅಲ್ಲಿ ಬಂದು ಆ ಕಸ ಎಲ್ಲ ಕಚಡ ತಗೊಂಡ್ಬಂದ್ರೆ ಪ್ರಾಬ್ಲಮ್ ಅನ್ನೋದಷ್ಟೇ. ನಿಮ್ಮ ಇವರೇ ಹೇಳಿದ್ರು, ಭರೋಸಾ ಕೊಡ್ತೀನಿ ಸರ್. ಹಂಗಿದ್ರೆ ಸ್ಟಾಪ್ ಮಾಡ್ರಿ, ನಾಳೆ ಸ್ಟಾಪ್ ಮಾಡ್ರಿ, ಕೆಲಸ ಮಾಡಿ. ಏನಾಗುತ್ತೋ ನಾನು ಬಂದ್ಬಿಟ್ಟು ಕಮಿಷನರ್ ಕರ್ಕೊಂಡ್ ಬರ್ತೀನಿ. ಕಮಿಷನರ್ ಮುನ್ಸಿಪಲ್ ಕಮಿಷನರ್ ಕರ್ಕೊಂಡ್ ಬರ್ತೀವಿ. ಯಾಕಂದ್ರೆ ನಾವು ಇವತ್ತು ಇರ್ತೀವಿ ರಾಜಕೀಯ, ಶಾಶ್ವತ ಇಲ್ಲ. ನಾವೇನ್ ಮಾಡ್ತೀವಿ, ಕಮಿಷನರ್ ಕರ್ಕೊಂಡ್ ಬರ್ತೀವಿ, ನಿಮ್ಗೆ ಭರೋಸಾ ಕೊಡ್ತೀವಿ. ಓನ್ಲಿ ಫಾರ್ ವೆಹಿಕಲ್ ಪಾರ್ಕಿಂಗ್. ಯಾವುದು ಇವಾಗ ಮಾಡ್ತಕ್ಕಂಥದ್ದು 35 ವಾಟ್ಸ್ ಇದೆ ನಮ್ದು. 18 ವಾಟ್ಸ್ ಬಂದ್ಬಿಟ್ಟು ಸಪ್ರೇಟ್ ಮಾಡ್ತೀವಿ. ಪೊಲೀಸ್ ಕ್ವಾರ್ಟರ್ಸ್ ಬರುತ್ತೆ. ಇದು ನಮ್ಮ ಮಂಡೋರ್ 100 ಎಕರೆ ಪೊಲೀಸ್ ಕ್ವಾರ್ಟರ್ಸ್ 100 ಎಕರೆ ಬರುತ್ತೆ. ನಮ್ಗೆ ಅನುಕೂಲನೇ ಅದು. ಅದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ವೆಹಿಕಲ್ ಪಾರ್ಕಿಂಗ್ ಇಲ್ಲಿ ಇಡ್ತೀವಿ. ಎಲ್ಲಿ ವೆಹಿಕಲ್ ಪಾರ್ಕಿಂಗ್ ಮಾತ್ರ. ಕಸ ಗಿಸ ಹಾಕ್ತಾರ ಇಲ್ವಾ ಏನು ಗ್ಯಾರಂಟಿ ಅಂದ್ರೆ ನಾನು ಕಮಿಷನರ್ ಕರ್ಕೊಂಡು ಬರ್ತೀನಿ. ಓಕೆ, ನಿಮ್ಗೆ ಭರೋಸಾ ಕೊಡ್ತೀನಿ. ನೀವು ಮೆಂಬರ್ಸ್ ಎಲ್ಲ ಸೇರಿ ಒಂದು ಟೈಮ್ ಫಿಕ್ಸ್ ಮಾಡಿ ನಮ್ಗೆ. ಇಲ್ಲ, ನಾಳೆ MLA ಕರೆಸ್ತಾ ಇದ್ರಿ ಇಲ್ಲಿ. ಆಲ್ರೆಡಿ ಫೋನ್ ಮಾಡಿದ್ರಿ ನಾವು MLAಗೆ. ಸರಿ ಆಯ್ತು, MLA ಸಾಹೇಬ್ರು ಬರ್ಲಿ, ಅವ್ರ ಹತ್ರ ಕಮಿಷನರ್ ಮಾತಾಡ್ಬಿಟ್ಟು ಯಾವ್ದೋ ಒಂದು ತೀರ್ಮಾನ ಮಾಡಿ ಒಳ್ಳೆ ಕೆಲಸ ನಾವೆಲ್ಲ ಸೇರಿ. ಸರ್ ಒಳ್ಳೇದಾದ್ರೆ ದೇವಸ್ಥಾನ ಇದೆ ನೋಡಿ, ಇದು ಕಸ ಮಾಡಿದ್ರೆ ನಾವಿರಕ್ಕಾಗ್ತದೆ. ಇಲ್ಲಿ 100 ಎಕರೆ ಇದು. ಇಲ್ಲಿ 500 ಮನೆ ಬರುತ್ತೆ. ಎಷ್ಟೋ ಕ್ವಾರ್ಟರ್ಸ್ 500 ಮನೆ ಬರುತ್ತೆ. ಇಂಡೈರೆಕ್ಟ್ ಆಗಿ ನಮ್ ಕೆಲಸ ಸಿಗುತ್ತೆ. ಲ್ಯಾಂಡ್ ವ್ಯಾಲ್ಯೂಯೇಷನ್ ಜಾಸ್ತಿ ಆಗುತ್ತೆ. ನಮ್ ಲ್ಯಾಂಡ್ ವ್ಯಾಲ್ಯೂಯೇಷನ್ ಜಾಸ್ತಿ ಆಗುತ್ತೆ. ಇದೆಲ್ಲ ಒಂದು ಅನುಕೂಲ. ಆಮೇಲೆ ಒಂದು ಚಿಕ್ ಡ್ಯಾಮ್ ಇಲ್ಲಿ ಇದು ದೊಡ್ಡದಾಗಿ ಕಟ್ಟಬೇಕು. ಚೆಕ್ ಡ್ಯಾಮ್ ಅಂದ್ರೆ ವಾಟರ್ ಫೋರ್ಸ್ ಅಲ್ಲಿ ಮಾಡಿದ್ರೆ ವಿಲೇಜ್ಗೂ ಅನುಕೂಲ ಆಗುತ್ತೆ, ಪ್ರಾಣಿಗಳಿಗೂ ನೀರು ಬರಲ್ವಾ. ಅದೇ ತರ ಬಂದ್ಬಿಟ್ಟು ಅನುಕೂಲ ಮಾಡ್ತಾರೆ. ಎಲ್ಲ ನಮ್ಮವ್ರ ತಾನ, ಎಲ್ಲ ನಮ್ಮ. ಏನ್ ಸರ್ ಅನಾನುಕೂಲ ಆಗಂಗೆ ಯಾವ್ದು ಬೇಡ. ನಾಳೆ ಎಷ್ಟು ಇದು 11 ಗಂಟೆಗೆ ಬನ್ರಿ ನೀವು. ನಾನು ಅವರೆಲ್ಲ ಬರ್ತಾ ಇದಾರ. ಏನು ಎತ್ತ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬೇಕಲ್ಲ ನಮ್ಮನ್ನೇನ್ ಮಾಡ್ತಾರಂದ್ರೆ ಏನ್ರಿ ನೀವೆಲ್ಲ ಇದ್ಕೊಂಡು ಇಲ್ಲಿ ಕಸ ಇದ್ ಮಾಡಿ ಅದು ನಮ್ಮೂರು ಸರ್. ಸರ್ ನಾನೊಂದು ಹೇಳ್ತೀನಿ ನೋಡಿ, ಇವತ್ತು ನಿಮ್ನ ಏಮಾರಿಸಿದ್ರೆ ನಾಳೆ ಬಂದ್ಬಿಟ್ಟು ನಾವು ಮುಖ. ಹೌದೌದು, ಆಕ್ಚುಲಿ ನಾನೇ ರೈತನೇ. MLA ಸಾಹೇಬ್ರು ಬರ್ಲಿ, ಕಮಿಷನರ್ ಬರ್ಲಿ, ಆಶ್ವಾಸನೆ ಕೊಡ್ಲಿ, ನೀವು ಸಪೋರ್ಟ್ ಇಟ್ಕೊಂಡು ನಾವು ಮಾಡ್ತೀವಿ. ಸಪೋರ್ಟ್ ಅಲ್ಲಿ ಮಾಡಕ್ ಆಗಲ್ಲ ನಾವು. ಕರೆಕ್ಟಾ? ನಮ್ಮ ಏನಿದೆ ಮಾಡಿದ್ರೆ ನಿಮ್ಗೂ ಅನುಕೂಲ, ಜನಕ್ಕೆ ಅನುಕೂಲ ಆಗ್ಲಿ, ತೊಂದರೆ ಏನಿಲ್ಲ. ಹೌದು, ನೀವು ಅವರು ಕಮಿಷನರ್ ಭರವಸೆ ತಗೊಳ್ಳಿ. MLA ಸಾಹೇಬ್ ಅವರು ಬರ್ತಾರಲ್ಲ, ಮಾತಾಡ್ಲಿ. ಸರಿಯಾ? ಅಷ್ಟವರೆಗೂ ನಾವೇನು ಮಾಡೋದಿಲ್ಲ. ನೀವೆಲ್ಲ ಮಾಡಿದ್ಮೇಲೆ ನಿಮ್ ಕೋಪರೇಷನ್ ಏನ್ ನಾಳೆ ನಾವು ಅದೇ ಕೇಳಿದ್ದು. ಒಂದು ಬೋರ್ಡ್ ಹಾಕಿಲ್ಲ, ಇಂತ ಏನು ಅಂದ್ಬಿಟ್ಟು ಒಂದು ಬೋರ್ಡ್ ಹಾಕಿಲ್ಲ. ಏನ್ ಮಾಡ್ತಾ ಇದ್ದೀರ ಅನ್ನೋದು ನಮ್ಗೆ ಇವಾಗ ಗೌರ್ಮೆಂಟ್ ನಮ್ಮಲ್ಲಿ ಸಿಕ್ಕೋದು ಅನುದಾನ ಬಂದ್ಬಿಟ್ಟು ನಸೀಬು. ಅದ್ರಲ್ಲಿ ನಾವು ಯೂಸ್ ಮಾಡ್ಕೋಬೇಕು. ಅದ್ರಲ್ಲಿ ಯೂಸ್ ಮಾಡ್ಕೊಳ್ಳೋಣ, ಅದು ತಪ್ಪೇನಿಲ್ಲ. ಯಾಕಂದ್ರೆ ಬಂದಿರ್ತಕ್ಕಂಥ ಡೆವಲಪ್ಮೆಂಟ್ ಆಯಮ್ಮನ ಪಾಪ ರೂಪ ಗಲಾಟೆ ಮಾಡಿ 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 ಅದು ಬೇಕು ಇದು ಬೇಕು ಅಂತ. ಸರಿ ಸರ್, ಬರ್ತೀವಿ. ಸ್ವಲ್ಪ ಫೋನ್ ತೆಗಿ. ಇಲ್ಲ ಸರ್, ಏನು ಕೋಪ ಇದ್ರೆ ನಾನು ನಿಮ್ ನೆಂಟ್ರು ತಾನೆ. ನಮ್ ನೆಂಟ್ರು ಸ್ವಾಮಿ ಇವರೆಲ್ಲ ಇವತ್ತಿಂದ 40 ವರ್ಷ ನೆಂಟ್ರು.
ಇವತ್ತು ಸಾಹೇಬ್ರಿಗೆ ಫೋನ್ ಮಾಡಿದೆ ನಾನು, ಬೆಳಗ್ಗೆ ಬರೋಕೆ ಹೇಳಿದ್ದಾರೆ. ನಾವು ಅಲ್ಲಿ ಹೋಗ್ಬಿಟ್ಟು ಮಾತಾಡ್ಕೊಂಡು ಹಂಗೆ ಹೇಳಿ ಈ ಥರ ವಿಷಯ ಅಂತಾನು ಹೇಳಿ, ವಿಷಯ ಹೇಳಿ. ಹ್ಞೂ ಅನ್ನೋದಾದ್ರೇನು ಸರಿ. ಇವಾಗ ಬಂದು ಒಂದು ಮಾತು ಫೋನ್ ಮಾಡ್ರಿ. ಇದು ಶೆಡ್ ಹಾಕ್ತೀವಿ, ಪಾರ್ಕಿಂಗ್ ಮಾಡ್ತೀವಿ. ಇವರು ಕಮಿಷನರ್ ಕರ್ಕೊಂಡ್ಬನ್ನಿ, ಅವ್ರಿಗೆ ಏನೇನೋ ಮಾತಾಡ್ತಾವ್ರೆ. ಅಲ್ಲ ನೀವು ಅದು ಅವ್ರು ಹೋಗ್ಬಿಟ್ಮೇಲೆ ಕೆಲಸ ಮಾಡಿ ಕರ್ಕೊಂಡು ಬಂದ್ಬಿಟ್ಟು ಅಫಿಷಿಯಲ್ ಕರ್ಕೊಂಡು ಬರ್ತೀವಿ. ನಾವು ಪ್ರತಿನಿಧಿಗಳು ನಾವು ನಮ್ಮ ಮೈಂಡಲ್ಲಿ ಒಂದಿರುತ್ತೆ. ಈ ಪಕ್ಕದಲ್ಲಿ ಇದು ಕೋಳಿ ಫಾರಮ್ಗೆ ಇದು ಕೇಳಿದ್ರು ನಮ್ಮೂರ್ನವ್ರು, ಕೊಡಲ್ಲ ಅಂತ ಹೇಳ್ಬಿಟ್ವಿ. ಕೇಳಿ ನೋಡ. ಇವಾಗ ಕಮಿಷನರ್ ಬರ್ತಾರೆ, ಆಶ್ವಾಸನೆ ಕೊಡ್ತಾರೆ, ಅದು ಏನು ಮಾತಾಡಿ ತೀರ್ಮಾನ ಮಾಡೋಣ. ನಾವು ಡಿಸೈಡ್ ಮಾಡೋದು ಏನು ಬೇಡ. ನಾಳೆ ಕಮಿಷನರ್ ಕರ್ಕೊಂಡ್ ಬರ್ತೀವಿ, ನಿಮ್ಗೆ ಶಾರ್ಟಿಫಿಕೇಶನ್ ಆಗೋ ಥರ ಅವ್ರು ಭರವಸೆ ಕೊಡಲಿ. ನೀವು ಹೇಳೋ ಥರ ಒಂದು ಬೋರ್ಡ್ ಗಿಡ ಹಾಕ್ಸ್ಬಿಟ್ಟು ನಾವೇನು ಬೇಕು ಮಾಡಿ. ಇನ್ನೊಂದು MLA ಸಾಹೇಬರು ಮೇರ್ಬಿಟ್ಟು ನಾವೇನು ಮಾಡೋಣ. ಹೌದು, ಕರೆಕ್ಟಾ? ಅವ್ರನ್ನ ಅವ್ರಿಗೆ ಆಲ್ರೆಡಿ ಫೋನ್ ಮಾಡಿ ಹೇಳಿದ್ರೆ ಅವರು ನಾಳೆ ಬರ್ಬೇಕಂತ ಹೇಳಿ ಬೆಳಿಗ್ಗೆ ಹೋಗೆಲ್ಲ ನಾವೇ ಹೋಗ್ತೀವಿ. ಬಂದ್ರೆ ಬರ್ಲಿಲ್ಲ ಅಂದ್ರೆ ನಮ್ಮ ಅವ್ರ ಹತ್ರನೇ ಹೋಗೋಣ. ಹೆಂಗಾದ್ರು ಸರ್, ಹೆಂಗಾದ್ರು. ನಮಸ್ತೆ. ಎಲ್ಲಿ ಮುನ್ರಾಜ್ ಸರ್? ಸರ್ ನಮಸ್ತೆ. ನೀವು ಹೇಳ್ಬೋದಾಗಿತ್ತು ಇಂಥ ಕೆಲಸ ಮಾಡ್ತಾ ಇದ್ದೀರಿ ಅಂತ. ಇವಾಗ ಏನ್ ಒಬ್ರು ಕಸ ಹಾಕ್ತಾರೆ ಅಂತಾರೆ, ಒಬ್ರು ಇನ್ನೊಂದು ಅಂತಾರೆ, ಇನ್ನೊಂದು ಅಂತಾರೆ. ನಾವು ನಿಮ್ಗೆ ಹೇಳಕ್ಕೆ ನಾವು ಬಂದಿದ್ದೀವಿ. ಸರ್ ಎಲ್ಲ ಕೆಲಸ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟೈತೆ. ಈಗ ಏನು ನಿಮ್ಮಲ್ಲಿ ಸ್ವಲ್ಪ ಆತಂಕ ಇದೆ, ಏನಂದ್ರೆ ನಾವಿಲ್ಲಿ ಕಸ ತಂದು ಹಾಕ್ತೀವಂತ. ಆ ಆತಂಕನ ಏನು ನೀವು ಮೈಂಡಲ್ಲಿ ಇಟ್ಕೋಬೇಡಿ. ನಮ್ಗೆ ಆಲ್ರೆಡಿ ಡಂಪಿಂಗ್ ಯಾರ್ಡ್ ಇದೆ ಆರಂಡಹಳ್ಳಿಯಲ್ಲಿ. ನಮ್ಗೆ ನಮ್ಗೆ ಗಾಡಿಗಳೆಲ್ಲ ಜಾಸ್ತಿ ಆಗಿದೆ. ಆ ಗಾಡಿಗಳನ್ನ ಪಾರ್ಕ್ ಮಾಡಕ್ ಒಂದು ಶೆಡ್ಡು ಅಲ್ಲಿ. ಇಲ್ಲಿ ಏನು ನೀವು ಕಸನ ತಂದು ಹಾಕ್ತೀವಿ ಅನ್ನೋದು ಅದನ್ನ ಯಾವುದೇ ರೀತಿ ಆ ಥರ ಇಲ್ಲ. ಒಬ್ಬೊಬ್ಬರ ಮಾತಾಡಿ. ಬೇಕಾದಷ್ಟಿದೆ, ಬೇಕಾದ ಹಿಂದ್ಗಡೆ ಇದೆ. ಅಲ್ಲಾಕ್ಲೆ ಇಲ್ಲ ಇವಾಗ ಒಂದ್ ನಿಮಿಷ. ಇವಾಗ ಕಸ ಹಾಕಕ್ಕೆ ಇಷ್ಟು ಜಾಗ ಸಾಕಾಗಲ್ಲ, ನಿಮ್ಗೆ ಗೊತ್ತಿದೆ. ಇವಾಗ ಇಲ್ಲಿ ಇದು ಪೊಲೀಸ್ ಕ್ವಾರ್ಟರ್ಸ್ ಸ್ಟಾರ್ಟ್ ಆಗುತ್ತೆ. 500 ಮನೆ ಬರ್ತಾ ಇದೆ. 500 ಮನೆ ಬರ್ತಾ ಇದೆ ಇಲ್ಲಿ ಪೊಲೀಸ್ ಕ್ವಾರ್ಟರ್ಸ್. ಆಮೇಲೆ ಇದು 18 ವಾರ್ಡ್ಸ್ಗೆ ಬಂದ್ಬಿಟ್ಟು ಇಲ್ಲಿ ಈ ಕಡೆ ವೆಹಿಕಲ್ಸ್ ಎಲ್ಲ ಅಲ್ಲಿ ಪಾರಂಡಲ್ಲಿ ಜಾಗ ಇಲ್ಲ, ನಮ್ಗೆ ವೆಹಿಕಲ್ಸ್ಗೆ ಜಾಗ ಇಲ್ಲ. ಅದಕ್ಕೋಸ್ಕರ ಬಂದ್ಬಿಟ್ಟು ವೆಹಿಕಲ್ 18 ವಾರ್ಡ್ಸ್ ಬಂದ್ಬಿಟ್ಟು ಇಲ್ಲಿ ಡೈವರ್ಟ್ ಮಾಡ್ತೀವಿ, ಯಾವುದೇ ವೆಹಿಕಲ್ಸ್ ಮಾತ್ರ. ಕಸ ಬರೋ ಟೈಮ್ನಲ್ಲಿ ಇವಾಗ ಇಷ್ಟು ಜಾಗ ಬಂದ್ಬಿಟ್ಟು ಕಸಕ್ಕಾಗಲ್ಲ. ಹೆಂಗಿದ್ರು ಅಮ್ಮಮ್ಮ ಅಂದ್ರೆ ಒಂದು 10 ಎಕರೆ ಬೇಕಾ, 5 ಎಕರೆ. ಸರ್ ನೀವ್ ಹೇಳಿದ್ ನಂಬ್ತೀವಿ. ನೀವು ಒಂದು ರೇಟಿಂಗ್ ಎಲ್ಲ ಕೊಡ್ಬೇಕಲ್ಲ, ನಾವ್ ಹಾಕಲ್ಲ ಸರ್. ಒಂದು ಬೋರ್ಡ್ ಹಾಕ್ಬೇಕು. ಬೋರ್ಡ್ ಹಾಕ್ತೀವಿ. ನಾವೇನ್ ಕೇಳ್ತಾ ಇರೋದು ಇಂಥ ಕೆಲಸ ಇಲ್ಲ. ಒಬ್ಬೊಬ್ಬರ ಒಂದು ಕೆಲಸ, ಒಂದು ಬೋರ್ಡ್. ಒಂದ್ ನಿಮಿಷ. ಈಗ ನಿಮ್ಮ ಆತಂಕ ಏನು, ಇಲ್ಲಿ ಕಸ ಬರುತ್ತೆ, ಇಲ್ಲಿ ನಿಮಗೆ ಬೇರೆ ರೀತಿಯಲ್ಲಿ ತೊಂದರೆ ಆಗತ್ತೆ ಅನ್ನೋ ರೀತಿಯಲ್ಲಿ. ಈಗ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿಯವರು ಹೇಳ್ತಾವ್ರೆ, ನಾವು ಹೇಳ್ತಾ ಇದೀವಿ ನಾವು ಕಸ ಹಾಕಲ್ಲ. ಯಾಕಂದ್ರೆ ಕಸ ಹಾಕೋದು ನಿಮ್ಗೆ ಗೊತ್ತಾಗತ್ತೆ, ಗಾಡಿ ಹಂಗೆ ಬರ್ಬೇಕಲ್ಲ. ನಾವ್ ಹೇಳ್ತಾ ಇದೀವಲ್ಲ ನಾವು ಹಾಕಲ್ಲ ಕಸ ಅಂತ.
ಆತಂಕ ಇರೋದನ್ನ ನಾವು ದೂರ ಮಾಡ್ತಾ ಇದೀವಲ್ಲ. ಸರ್ ನೀವ್ ಹೇಳಿದ್ದೀರಿ ನಾವು ಒಪ್ಕೊಳ್ಳೋಣ. ಎಲ್ರಿಗೂ ಒಂದು ಇದು ಕನ್ಫರ್ಮೇಶನ್ ಬೇಕಲ್ವಾ? ನೀವು ಒಂದು ರೇಟಿಂಗ್ ಅಲ್ಲಿ ಕೊಟ್ಬಿಡಿ. ನಾವು ಇದೆಲ್ಲ ನಾವು ಆಯ್ತು, ಕೊಡ್ತೀವಿ ಕೆಲಸ ಬಿಡಿ. ಮಾಡೋದಿಲ್ಲ, ನಾವು ಕಸ ಡಂಪಿಂಗ್ ಮಾಡೋದಿಲ್ಲ, ನಾವು ಕೊಡ್ತೀವಿ ಬಿಡಿ. ನಾವು ವೆಹಿಕಲ್ ಇದಕ್ ಮಾಡ್ತಾ ಇದೀವಿ. ಒಂದು ಬೋರ್ಡ್ ಹಾಕಿದ್ರೆ ಎಲ್ರಿಗೂ ಒಂದು ಇದು ಒಂದೇ ನಿಮಿಷ ಮಾತ್ರ. ಬಿಡಲ್ಲ, ಇವಾಗ ನಮ್ಮ ಅಣ್ಣ ತಮ್ಮರೇ ನೀವೆಲ್ಲ ನಾವೆಲ್ಲ ಒಟ್ಟಿಗೆ ಇರೋರೆ. ನಾನ್ ಮಾತು ಕೊಟ್ಬಿಟ್ಟು ಸರ್ ನಾನು ಹೇಳಿರೋದು ನೀವೇ ಕಸ ಸಿಗೋದು ಇಲ್ಲಿ ಬಂದ್ರೆ ಹೋರಾಟಕ್ಕೆ ನಾನು ನಿಮ್ ಜೊತೆನಲ್ಲಿ ನಿಮ್ ಜೊತೆನಲ್ಲಿ ನಿಮ್ಮನೆ ಹತ್ರ ಬರ್ತೀರಿ. ಎಸ್ ಇಲ್ಲಿ ಕಸ ಬಂದ್ರೆ ತಾನೇ ನಮ್ಮ ಮನೆಗೆ ಬರೋದು. ಆಮೇಲೆ ಇನ್ನೊಂದು ಸರ್, ಇವಾಗ ಅಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಇದಾಗುತ್ತೆ. ನಮ್ಮ ವಿಲೇಜ್ಗೆಲ್ಲ ಬಂದ್ಬಿಟ್ಟು ನಮ್ಗೆ ವ್ಯಾಲ್ಯೂಯೇಷನ್ ಬರುತ್ತೆ, ಚೆನ್ನಾಗಿರುತ್ತೆ. ಇಲ್ಲಿ 2 ಕೋಟಿ ಬಿಲ್ಡಿಂಗ್ ಬರುತ್ತೆ. ಅಲ್ಲಿಂದ ಲೈಟ್ ಹಾಕೊಂಡು ಬರ್ತವೆ, ಇಲ್ಲಿ ಲೈಟ್ ಹಾಕ್ಸ್ತೀವಿ, ರೋಡ್ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಅದಕ್ಕೆ ಅದು ನಾನು ಮಾತಾಡಿದೆ. ನಾನು ನೋಡಿ ಸರ್, ನಾನು ತಲೆ ಹಾಕ್ತಾ ಇದ್ದೀನಿ. ಇವ್ರ ಅಣ್ಣ ಹೇಳಿದ್ರು ನೋಡಿ ನಿಮ್ಮ ಮನೆ ಬರ್ತೀನಿ ಅಂತ, ಆ ಡಿಸಿಟ್ ಇಟ್ಕೊಂಡೆ ನಾನು ಬಂದಿದ್ದೆ. ಇಲ್ಲಾಂದ್ರೆ ಈ ಕಸ ಹಾಕ್ತಾರೆ ಅಂದ್ರೆ ನಾನು ನಿಮ್ ಜೊತೆನಲ್ಲಿ ಸೇರ್ಕೊಂಡು ಹೋರಾಟ ಮಾಡ್ತಾ ಇದ್ದೆ. ಇದು ನಿಜ. ಸರ್ ಅದು ನೀವೆಲ್ಲ ಹೇಳೋದು ಓಕೆ, ಅದೆಲ್ಲ ಮಾಡೇ ಮಾಡ್ತೀರಾ ಅಂತ ನಮ್ಗೆ ಗೊತ್ತು. ಬಟ್ ಇಲ್ಲಿ ಕೆಲಸ ಮಾಡುವಾಗ ಒಂದು ಬೋರ್ಡ್ ಹಾಕ್ಬೇಕು. ಸಾಹೇಬ್ರೆ ಹೇಳಿದಾರಲ್ಲ, ಬೋರ್ಡ್ ಒಂದ್ ಹಾಕಿದ್ರೆ ನಾವ್ ಯಾರು ಇಲ್ಲ, ಈಗ ಒಂದ್ ನಿಮಿಷ ಏನೋ ಬರ್ತಾ ಇದೆ ಕಾಂಟ್ರಾಕ್ಟರ್ ಇದಾರ. ಬಾಪ ಇಲ್ಲಿ ನೋಡಪ್ಪ, ಇವತ್ತೇ ಅದು ಬೋರ್ಡ್ ಹಾಕ್ಬೇಕು ನೀವು. ಅದೇನ್ ಅವ್ರು ಗ್ರಾಮಸ್ಥರು ಏನು ಹೇಳ್ತಾರಲ್ಲ, ಇವತ್ತೇ ಏನ್ ಕೆಲಸ ಅದೇ ಒಂದು ನಿಮ್ಗೆ ಕ್ಯಾಡ್ ಡ್ರಾಯಿಂಗ್ ಕೊಡ್ತೀನಿ, ಅದನ್ನ ನೀಟಾಗಿ ಒಂದು ಬೋರ್ಡ್ ಅಲ್ಲಿ ಅಂಟಿಸ್ಬಿಟ್ಟು ಇದ್ ಮಾಡ್ಸಿ. ಯಾರ ಬಂದ್ ನೋಡಿದ್ರು ಏನ್ ಮಾಡ್ತಾ ಕೆಲಸ ಮಾಡ್ತಾರೆ ನಾವ್ ಏನ್ ತಿಳ್ಕೊಬೇಕು ಗೊತ್ತಿಲ್ಲ. ಅಲ್ಲ ಸರ್, ಈಗ ನಾವು ಮುಂದೆಗೆ ಮಾತಾಡೋಣ. ಈಗ ನಾವು ಈಗ ಬನ್ನಿ ಅಂತ ಹೇಳಿದ್ರು, ನಾವು ಮುಂದೆಗೆ ಮಾತಾಡ್ಕೊಂಡು ನೀವು ಬೋರ್ಡ್ ಕೇಳಿದ್ರಿ, ಬೋರ್ಡ್ ನಾವು ಮಾಡ್ಕೊಡ್ತೀವಿ. ನಿಮ್ದೇನು ಆತಂಕ ಇತ್ತು ಆತಂಕನ ಕೂಡ ನಾವು ದೂರ ಮಾಡ್ತಾ ಇದ್ವಿ ಅಲ್ವಾ? ನಾವ್ ಎಷ್ಟೊತ್ತು ನಾವ್ ಹಿಂದೆನೆ ಮಾತಾಡ್ತಾ ಇದ್ವಿ. ಮಾತಾಡ್ದಾಗ್ಲೇ ನೀವು ನಮ್ಗೆ ಅರ್ಥ ಆಯ್ತು. ಏನು ವೆಹಿಕಲ್ ಪಾರ್ಕಿಂಗ್ ಭೂಮಿ ಕೊಡಕ್ಕಾಗಲ್ಲ, ಅದರಿಂದ ಗಣಿ ಗ್ರಾಮದಲ್ಲಿ ಕೊಟ್ಟಿರ್ಬೋದು. ಸಾರ್ವಜನಿಕರಿಗೆ ಹಳ್ಳಿವರೆಗೆ ತೊಂದರೆ ಆಗ್ಬಾರ್ದು. ಸಾರ್ವಜನಿಕರಿಗೆ ಯಾವ್ದೇ ಯಾಕಂದ್ರೆ ಈಗ ನಾವ್ ಏನೇ ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರು ನಿಮ್ಮನ್ ಗಮನದಲ್ಲಿ ಇಟ್ಕೊಂಡೇ ಮಾಡ್ಬೇಕು. ಪಬ್ಲಿಕ್ ಉಪಯೋಗ ಆಗದೆ ಇರೋ ಅಂತ ಏನೇ ಇಂಪ್ರೂವ್ಮೆಂಟ್ ಮಾಡಿದ್ರು ಆ ಪ್ರೋಗ್ರಾಮೇ ವ್ಯರ್ಥ. ಕರೆಕ್ಟ್ ಅಲ್ವಾ? ನಾವ್ ಏನೇ ಇದ್ರು ನಿಮ್ ಹಿತದೃಷ್ಟಿಯಿಂದಾನೇ ನಾವ್ ಮಾಡ್ತಿರೋ ಅಂತ. ಸ್ಕೂಲ್ ಒಂದು 5 ಎಕರೆ ಮಂಜೂರು ಮಾಡಿಸ್ಕೊಡೋಣ. ಯಾವ್ದನ್ನ ಮುರಾರ್ಜಿ ದೇಸಾಯಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇದು ಬಂಗಾರಪೇಟೆ ಕೇಳ್ತಾರೆ. ಕೆಜಿಎಫ್ ನಿಮ್ ನಿಮ್ಮ ಇದ್ರಲ್ಲಿ ಇದ್ರೆ ಎಕರೆನಲ್ಲಿ ಮಾಡಿದ್ದಾರೆ ಮೇಡಮ್. ಅಲ್ಲಿ ಮೊರಾರ್ಜಿ ದೇಸಾಯಿ ಸ್ಕೂಲ್ ಬರುತ್ತೆ, ದೊಡ್ಡದು 8 ಎಕರೆ ಫುಲ್ ಆಟ ಇದೆ. ನಮ್ಮ BGML ಆಫೀಸ್ ಇದೆ ಅಲ್ವಾ, ಅದು ಸುತ್ತರ. ಇವಾಗ BGML ನಮ್ಮ ಮುನ್ಸಿಪಾಲ್ಟಿಯಿಂದ 2 ಕಲ್ಯಾಣ ಮಂಟಪ ಸ್ಯಾಂಕ್ಷನ್ ಆಗಿದೆ. 1000 ರೂಪಾಯಿ ಒಂದು ಮದುವೆಗೆ. ನನ್ನ ವಾರ್ಡ್ನಲ್ಲಿ ನಮ್ಮ ಮಿಸಸ್ ವಾರ್ಡ್ಗೆ ಏನು ಅನುದಾನ ಬಂತು ಮಾಡಿಬಿಟ್ವಿ. ಇವ್ರು ಮಾಡಿಕೊಟ್ರು. ಮೈನ್ಸ್ ಅವ್ನು ಬಂದು ನಿಲ್ಸ್ಬಿಟ್ಟು ಪರ್ಮಿಷನ್ನೇ ಕೊಡಲ್ಲ ಅಂತ. ಅವರು ಗೌರ್ಮೆಂಟು, ನಾವು ಗೌರ್ಮೆಂಟು. ಇವಾಗ ಆ ಥರ ಎಲ್ಲ ಹೋರಾಟ ಮಾಡಬೇಕಾಗೈತೆ. ಅದಕ್ಕೆ ಎಲ್ಲಿ ಜಾಗ ಅವರು ಫೈಂಡ್ ಮಾಡ್ತಾರೆ ಅಲ್ಲಿಗೆ ನಾನು ಇರ್ತೀನಿ ನೋಡಿ. ನಮ್ಮ ಪ್ರಾಣ ಇರೋವರೆಗೆ ಇಲ್ಲಿ ಕಸ ಹಾಕಕ್ ಬಿಡಲ್ಲ. ನಾನು ನಿಮ್ ಜೊತೆ ಖಂಡಿತ ಅಲ್ಲ ರಸ್ತೆ ಅಲ್ಲಲ್ಲ ಅದು ಹೇಳ್ಬಿಡ್ತೀನಿ ನೋಡಿ. ಸರ್ ಇವ್ರದ್ದು ಏನೊಂದು ಆತಂಕ ಇದೆ. ಈಗ ಏನಿದೆ ಆ ರಸ್ತೆ ಅದನ್ನ ಬಳಸಲ್ಲ. ಇದೆಲ್ಲ ನಾವು ನಮ್ಗೆ ಎಲ್ಲ ಕ್ರಿಯೇಟ್ ಮಾಡದ್ಮೇಲೆ ಅಸೆಟ್ ಒಂದು ಐಡಿಯಾ ಬರುತ್ತೆ. ಹಿಂಗೆ ಕೊಡ್ತೀವಿ. ಇಲ್ಲ ಮಂಜು, ಇವ್ರೇನ್ ಹೇಳ್ತಿರೋದು, ನಾವೇನ್ ನಿಂತಿದೀವಿ ಇದ್ರ ಪಕ್ಕದಲ್ಲಿ ಕೊಡಿ ಅಂತ. ಆ ರಸ್ತೆನ ಹಂಗೆ ಕೊಡ್ತೀವಿ ನಾವು. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿಲ್ಲ. ಇದು ಎಲ್ಲ ಇದು ಕಾರ್ಡ್ ತರ ಇತ್ತು. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆಲ್ಲ ನಮ್ ಪ್ರೊಸೀಜರ್ಸ್ ಇರತ್ತಲ್ಲ, ಹೋಗ್ ಬರಕ್ ಒಂದ್ ರಸ್ತೆ ಇರ್ಲಿ ಅಂತ. ಈಗ ಇನ್ನೂ ಫ್ಯೂಚರ್ ಅಲ್ಲಿ ಇದನ್ನ ಕಾಂಪೌಂಡ್ ಕೂಡ ಮಾಡ್ಬಿಡ್ತೀವಿ. ಕಾಂಪೌಂಡ್ ಮಾಡಿ CC ಕ್ಯಾಮೆರಾಸ್ ಹಾಕಿ. ಹೌದೌದು, ಕ್ರಿಮಿನಲ್ ಆಕ್ಟಿವಿಟೀಸ್ ಸ್ಟಾರ್ಟ್ ಆಗುತ್ತೆ. ಅದು ಹಳ್ಳಿಗಳಿಗೆ ತೊಂದರೆ ಆಗುತ್ತೆ. ನಾನು ಅದೇ ನನ್ನ ಕೂಡ ಸೆಂಟರ್ ಆಗುತ್ತೆ, ಅವರು ಸುಮ್ಮನೆ ಇರಲ್ಲ. ಹೌದು ಹೌದೌದು, ಇಲ್ಲೇ ಸ್ಟಾರ್ಟ್ ಆಗುತ್ತಲ್ಲ. ಇದ್ರ ಭಾಗ ಇಲ್ಲ ಸರ್, ಇದು ಕೂಡ ಇದಿಲ್ಲ ಸರ್. ತೊಂದರೆ ಆದ್ರೆ ಈಗ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನಾವು ನಿಮ್ಮನ್ನ ನಂಬಿದೀವಿ ಸರ್. ಖಂಡಿತವಾಗ್ಲೂ ನಿಮ್ಗೇನು, ಯಾಕಂದ್ರೆ ಆ ಲೈಟ್ ಎಷ್ಟು ದಿನ ಆಗ್ಬೋದು ಸರ್? ಭರವಸೆ ನಾವು ಕೊಟ್ಟರೆ ಕರೆಕ್ಟ್ ಆಗಿ ಕೊಡೋಣ. ರಾತ್ರಿ ಜಾಸ್ತಿ ಇದೆ ಸರ್. ಶನಿವಾರ ಹೊತ್ತು ಹೊಡೆದು ದುಡ್ಡು ಕಿತ್ಕೊಂತಾರೆ ಸರ್. ರಾತ್ರಿ ಒಂದ್ 10 ಗಂಟೆ ಹಂಗ್ ಬಂದ್ರೆ ಸರ್ ಸುಮಾರು ಬಹಳ ಡೇಂಜರ್ ಸರ್. ಗೊತ್ತಾಯ್ತು ಸರ್. ಅಲ್ಲ ಲೈಟ್ ಇಲ್ಲ ಅಲ್ಲ, ಅದಕ್ಕೆ ಈ ಲೈಟಿಗೆ ಸ್ವಲ್ಪ ಆಗ್ಬಿಟ್ರೆ ಪೊಲೀಸ್ ಅವ್ರು ಬೀಟು ಬರ್ತಾರೆ. ಅವ್ರು ಭಯ ಬಿತ್ಕೊಂಡು ಬರಲ್ಲ. ಲೈಟ್ ನಿಂದ ಅವರು ಬರಲ್ಲ. ಅವ್ರಿಗೂ ಪ್ರಾಣ ಭಯ. ಇವರು ಸರ್ ಏನಿದ್ರೆ ಇವ್ರು ಕಾರ್ಗಳು ಓಡಾಡ್ಬೇಕಲ್ವಾ ಇಲ್ಲಿಗೆ?
ರೋಡ್ ಹಾಕಿ ಹಾಕ್ತಾರೆ, ಲೈಟ್ ಹಾಕಿ ಹಾಕ್ತಾರೆ. ಅಲ್ಲ ನಮ್ಗೆ ಹಾಕಿಲ್ಲ ಅಂದ್ರೆ ಅವ್ರು ಸೋತ್ ನಮ್ಮ ಇದಕ್ಕೆ ಬೇಕೇ ಬೇಕು. ಮಾಡ್ಕೊಡ್ತೀವಿ. ಎಷ್ಟ್ ದಿನ ಆಗ್ಬೋದು ಸರ್? ಸರ್ ಈಗ ಈಗ ಒಂದು ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಟೆಂಡರ್ ಮಾಡ್ಕೋಬೇಕಾಗಿ ಒಂದು 3 months ಟೈಮ್ ತಗೊಳ್ಳಿ ಸರ್. ಅಷ್ಟೊಳಗಡೆ ನಾನು ಎಲ್ಲ ಎಸ್ಟಿಮೇಟ್ ಎಲ್ಲ ಸಬ್ಮಿಟ್ ಮಾಡಿ ಟೆಂಡರ್ ಕರೆದಾಕ್ಬಿಡ್ತೀನಿ. 3 months ತುಂಬಾ ಲಾಂಗ್ ಆಯ್ತು. ಒಂದು 2 months ಅಲ್ಲಿ ಮಾಡಿ. ಅಲ್ಲ ನಾವು ಆದಷ್ಟು ಬೇಗನೆ ಮಾಡ್ತೀವಿ. ಯಾಕಂದ್ರೆ 2 months ಅಲ್ಲಿ ಕೊಟ್ಟ ಮಾತು ಸರ್ ಆಗ್ಬಾರ್ದು. ಇವರೆಲ್ಲ ನಮ್ಮವರು ಸರ್. ಒಂದು 10 ಹೋಟ್ನಲ್ಲಿ ಸೋರ್ಸ್ಬಿಟ್ಟ ನಮ್ಮ ಹೆಂಗಸರಿಲ್ಲ ನಿಲ್ಸಿದ್ದು. ಇವ್ರು ಬಂದ್ಬಿಟ್ಟು ಇಲ್ಲಿ ಬಾಣಿ ಹೇಳಿದ್ರು ಚಿಕ್ಕವಲಕಮದಲ್ಲಿ 10 ಹೋಟೆಲ್ ಹೋಗ್ಬಿಟ್ಟ. ಈ ಸಾಹೇಬ್ರು ಇಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಇಲ್ಲಾಂದ್ರೆ ಇವ್ರು ಪಂಚಾಯತ್ಗೆ ನಾನ್ ನಿಂತ್ಕೊಂಡು ನಿಮ್ಮ ಹತ್ರ ಹೋರಾಟ ಮಾಡ್ಬೇಕು. ಇವ್ರನ್ನೆಲ್ಲ ಯಾಮರ್ಸಕ್ ಆಗಲ್ಲ ನಾವು. ಆಗಲ್ಲ ಸರ್. ಇಲ್ಲ, ಯಾಕಂದ್ರೆ ಸುಳ್ಳು ಮಾತೆಲ್ಲ ಹೇಳಿ ನಾವು ಮಾತಾಡಕ್ ಸರ್ ಈಗ ನೀವ್ ಹೇಳ್ದಂಗೆ ಮಾಡ್ಕೊಡೋಣ. ಸರ್ ಮಾಡಿಸ್ಕೊಡೋಣ. ಅದೇನು ಎಷ್ಟು ಲಕ್ಷ ಖರ್ಚಾಗ್ಬೋದು? ಥ್ಯಾಂಕ್ ಯು. ಏನೋ ನಿಮ್ಮ ಮುನ್ಸಿಪಾಲಿಟಿ ಕಡೆ ನಮಗೂ ಒಂದು ರವರಿಗೆ ಆಯುಕ್ತರು ನಗರಸಭೆ ಕಾರ್ಯಾಲಯ KGF ರವರಿಂದ ದೊಡ್ಡೋಲ್ಮದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರಿಂದ ಬಂಗಾರಪೇಟೆ ತಾಲೂಕು ಮಾನ್ಯರೇ, ವಿಷಯ ಸರ್ವೆ ನಂಬರ್ 2 ಬಂಗಾರದ ಗಣಿ ಗ್ರಾಮದಲ್ಲಿ KGF ನಗರಸಭೆ ವತಿಯಿಂದ ಕಸ ವಿಲೇವಾರಿ ಘಟಕ ಸ್ಥಾಪಿಸುತ್ತಿರುವ ಬಗ್ಗೆ ತಕರಾರು ಅರ್ಜಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಂಗಾರಪೇಟೆ ತಾಲೂಕು ಆರ್ಪೇಟೆ ಹೋಬಳಿ ಬಂಗಾರದ ಗಣಿ ಗ್ರಾಮದ ಸರ್ವೆ ನಂಬರ್ 2ರಲ್ಲಿ ಸುಮಾರು ಎಕರೆಗಳಷ್ಟು ಜಮೀನಿದ್ದು, ಈ ಜಮೀನಿನ ಗಡಿ ಭಾಗದಲ್ಲಿ KGF ನಗರಸಭೆ ವತಿಯಿಂದ ಕಸ ವಿಲೇವಾರಿ ಘಟಕವನ್ನು ಸ್ಥಾಪನೆ ಮಾಡುತ್ತಿರುವುದರಿಂದ ಸುಮಾರು 100 ಮೀಟರ್ ಅಂತರದಲ್ಲಿರುವ ದೊಡ್ಡೋಲ್ಮದ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸುತ್ತಮುತ್ತಲ ಎಲ್ಲ ಗ್ರಾಮಗಳಿಗೆ ಹೊಂದಿಕೊಂಡಿರುತ್ತೆ ಹಾಗೂ IRB ಪೊಲೀಸ್ ಬೆಟಾಲಿಯನ್ ತಿಮ್ಮಯ್ಯ ತಾಂತ್ರಿಕ ವಿದ್ಯಾಲಯ ಒಳಗೊಂಡಂತೆ ಹೊಂದಿಕೊಂಡಿರುತ್ತದೆ. ಆದ್ದರಿಂದ ಗ್ರಾಮಸ್ಥರಿಗೆ, ಜಾನುವಾರುಗಳಿಗೆ ಹಾಗೂ ಪೊಲೀಸ್ ಬೆಟಾಲಿಯನ್ಗೂ ಸಹ ಇಲ್ಲಿ ಹಾಕುವ ತ್ಯಾಜ್ಯದಿಂದ ದುರ್ವಾಸನೆ ಬೀರುವ ಸಾಧ್ಯತೆ ಇದ್ದು, ಹಾಗೂ ತ್ಯಾಜ್ಯವು ಗಾಳಿಯಲ್ಲಿ ಸೇರಿ ಮಲಿನವಾಗುವುದರಿಂದ ಗ್ರಾಮಸ್ಥರಿಗೆ ಹಾಗೂ ಜಾನುವಾರುಗಳಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕಸ ವಿಲೇವಾರಿ ಘಟಕವನ್ನು ಸ್ಥಗಿತಗೊಳಿಸಿ ಬೇರೆಡೆಗೆ ಸ್ಥಳಾಂತರಗೊಳಿಸಬೇಕೆಂದು ಎಲ್ಲ ಗ್ರಾಮಸ್ಥರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, PDO ಕಾರ್ಯದರ್ಶಿಗಳು, ಸದಸ್ಯರು ಆದ್ಯತೆ ಮೇರೆಗೆ ಸದರಿ ಘಟಕವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಮ್ಮಲ್ಲಿ ವಿನಂತಿ. ವಂದನೆಗಳೊಂದಿಗೆ ದೊಡ್ಡೋಲ್ಮದಿ ಗ್ರಾಮಸ್ಥರು. ನೀನ್ ಇಂಪಾರ್ಟೆಂಟ್ ಬಾ ಸುಬ್ಬಣ್ಣ. ಓ ಸುಬ್ಬು ಸರ್, ಯಾವಾಗ ಬಂದ್ರೆ? ಸರ್ ಬಂದೆ ಸರ್. ಮಾತಾಡಿ ಸರ್. ನೀವು ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ದೊಡ್ಡ ಒಲಗಮಾದಿ ಗ್ರಾಮ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಎಲ್ಲ ಏನು ವಿಲೇಜರ್ಸು ಇಲ್ಲಿ ಇವತ್ತೇನು ಇಲ್ಲಿ ಸೇರಿದ್ದೀವಿ. ಅವರಲ್ಲಿ ಒಂದು ಆತಂಕ ಇತ್ತು. ಏನಂದರೆ ಇಲ್ಲಿ ನಾವು ಬಂದು KGF ನಗರಸಭೆ ವ್ಯಾಪ್ತಿಯಲ್ಲಿ ಏನು ಕಸ ಬೀಳುತ್ತೆ ಅಲ್ಲಿ ಬಂದು ಮತ್ತೆ ಇಲ್ಲಿ ಡಂಪ್ ಮಾಡ್ತೀವಂತ ಆ ಆತಂಕನ ದೂರ ಮಾಡೋಕ್ಕೆ ಇವತ್ತು ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ನಮ್ಮ AW ಮಂಜುನಾಥ್ ಅವರು ಜೊತೆಗೆ ಬಂದಿದ್ದೀನಿ. ಏನಂದರೆ ಮೊದಲನೇ ಆತಂಕ ಅವರಲ್ಲಿ ನಾವು ದೂರ ಮಾಡಿದ್ದೀವಿ. ಏನಂದರೆ ಇಲ್ಲಿ ಕಸವನ್ನು ಯಾವುದೇ ಕಾರಣಕ್ಕೂ ನಾವು ಡಂಪ್ ಮಾಡೋದಿಲ್ಲ. ಯಾಕಂದರೆ ಪಾರಂಡಳ್ಳಿ ಅಲ್ಲಿ ಆಲ್ರೆಡಿ ನಮಗೆ ಕಸ ಹಾಕೋಕ್ಕೆ ಜಾಗ ಇದೆ. ಅದನ್ನು ವೈಜ್ಞಾನಿಕವಾಗಿ ಕೂಡ ನಾವು ವಿಲೇವಾರಿ ಮಾಡ್ತಾಯಿದ್ದೀವಿ. ಎರಡನೇ ವಿಚಾರ, ಗ್ರಾಮಸ್ಥರು ನಮಗೆ ಏನು ಜಾನುವಾರುಗಳು ಮತ್ತು ಪ್ರಾಣಿ ಸಂಕುಲಕ್ಕೆಲ್ಲ ಮಾರಕವಾಗತ್ತಂತ ಅದು ನಾವು ಮಾತು ಕೊಡ್ತಾ ಇದ್ದೀವಿ. ಯಾವುದೇ ರೀತಿ ಆ ಥರ ಆಗೋದಿಲ್ಲ. ಯಾಕಂದರೆ ನಾವೆಲ್ಲರೂ ಕೋಎಕ್ಸಿಸ್ಟೆನ್ಸಲ್ಲಿ ಇರಬೇಕು. ಅವ್ರ ಜೊತೆ ನಾವಿರಬೇಕು, ನಾವು ಜೊತೆ ಅವರು ಇರಬೇಕು. ಯಾವುದೇ ಕೆಲಸ ಕಾರ್ಯಗಳಿಗೆ ಅವರು ನಗರ ಪ್ರದೇಶಕ್ಕೆ ಬರಬೇಕು, ನಗರ ಪ್ರದೇಶದವರು ಕೂಡ ಏನಾದರೂ ಹಣ್ಣು ಹಂಪಲು ತರಕಾರಿ ಏನೇ ಇದ್ರೂ ಅವರಿಂದ. ಸೊ ಇದೆಲ್ಲ ನಾವು ಪೀಸ್ಫುಲ್ಲಾಗಿ ಕೋಎಕ್ಸಿಸ್ಟೆನ್ಸ್ ಆಗಿರಬೇಕು. ಅದಕ್ಕೆ ಎಲ್ಲ ಗ್ರಾಮಸ್ಥರು, ಎಲ್ಲ ಹಿರಿಯ ಮುಖಂಡರು, ಎಲ್ಲರೂ ದೊಡ್ಡವರು ಬಂದಿದ್ದಾರೆ. ನಾವು ಏನು ಆಶ್ವಾಸನೆ ಕೊಟ್ಟಿದ್ದೀವಿ ಆಶ್ವಾಸನೆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ಮತ್ತು ಒಂದು ಪ್ಯಾರಲಲ್ ರೋಡ್ ಕೇಳಿದ್ದಾರೆ, ಆ ಪ್ಯಾರಲಲ್ ರೋಡ್ ಕೂಡ ನಾವು ಮಾಡಿಕೊಡ್ತೀವಿ. ಇಲ್ಲಿ ಅವರು ಮತ್ತು ಒಂದು ಸ್ಟ್ರೀಟ್ ಲೈಟ್ಸ್ ನಾವು ಆ ಸ್ಟ್ರೀಟ್ ಲೈಟ್ಸ್ನ ಕೂಡ ಅಳವಡಿಸ್ಕೊಡ್ತೀವಿ. ಬೇರೆ ರೀತಿಯಲ್ಲಿ ಆ್ಯಕ್ಟಿವಿಟೀಸ್ ಇದೆ ಅಂತ ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ. ಆ ಆ್ಯಕ್ಟಿವಿಟೀಸ್ಗೆ ಬೆಳಕಲ್ಲಿ ನಡೆಯೋದಿಲ್ಲ ಅಂತ ಅವ್ರ ಅಭಿಪ್ರಾಯ ಸೂಕ್ತ ಇದೆ. ಅಭಿಪ್ರಾಯದಂತೆ ಕೂಡ ನಾವು ನಡ್ಕೋತೀವಿ. ಕಸ ಇಲ್ಲಿ ಡಂಪ್ ಮಾಡಲ್ಲ, ಖಾಲಿ ವೆಹಿಕಲ್ ಪಾರ್ಕಿಂಗ್ ಇಲ್ಲ. ನಾವು ಯಾವುದೇ ನಿಮಗೆ ನಮ್ಮ ಮೊದಲನೇ ಆಗಿ ಹೇಳಿದಾಗೆ
ನಾವು ಯಾವುದೇ ರೀತಿಯಲ್ಲಿ ಆಗಲಿ ಇಲ್ಲಿ ಕಸವನ್ನು ವಿಲೇವಾರಿ ಮಾಡೋದಿಲ್ಲ. ನಾವು ಇಲ್ಲಿ ನಮ್ಮ ಏನು SWM ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವೆಹಿಕಲ್ಸ್ ಏನಿದೆ, ವೆಹಿಕಲ್ಸ್ನ ನಾವು ಪಾರ್ಕ್ ಮಾಡೋಕ್ಕೆ ಏನು ಈಗ ಆಲ್ರೆಡಿ ಹತ್ರ ಒಂದು 50 ವೆಹಿಕಲ್ಸು, ಒಂದು 13-14 ಟ್ರ್ಯಾಕ್ಟರ್ಸು, ಕಾಂಪ್ಯಾಕ್ಟರ್ಸು, ಆ್ಯಸ್ ಯೂಶಲ್ ಇಲ್ಲಿ ಬಂದು ಅಲ್ಲಿ ನಿಲ್ಗಡೆ ಸ್ಥಾನ ಟೈಪ್ ಮಾಡಿಕೊಡ್ತೀವಿ. ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ನಾವು ನಿಮ್ಗೆ ಆಶ್ವಾಸನೆ ಕೊಡ್ತಾ ಇದ್ದೀವಿ. ಎಲ್ಲ ನಮ್ಮ ದೊಡ್ಡವಳಿಗೆ ಮದಿ, ಚಿಕ್ಕವಳಿಗೆ ಮದಿ, ಐನೇಶ್ವರ ಎಲ್ಲ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಬಂದಿದ್ದಾರೆ, ನಾಗರಿಕರು ಬಂದಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರ. ಇಲ್ಲಿ ಏನೋ ಒಂದು ಆತಂಕ, ನಮ್ಮ ಕಮಿಷನರ್ ಸರ್ ಹೇಳಿದರು ಈ ಕಸಗಳು ತೊಗೊಂಡು ಬಂದು ಇಲ್ಲಿ ಹಾಕಿದ್ದಾರೆ ಅಂತ. ಇಲ್ಲಿ ಕಸ ಹಾಕೋದು ಏನಿಲ್ಲ, ನಮ್ಮದು ಇಲ್ಲಿ ಮಂಜೂರಾಗಿರೋ ಜಾಗ ಇದೆ. ಅದಕ್ಕೋಸ್ಕರ ಇವಾಗ ಒಂದು ಶೆಡ್ಡು, ಸ್ವಲ್ಪ ಬಿಲ್ಡಿಂಗ್ಸ್ ಎಲ್ಲ ಬರುತ್ತೆ. ಅದನ್ನು ಬಂದ್ಬಿಟ್ಟು ಯೂಸ್ ಆಗಲಿ, ಈ ಭಾಗಕ್ಕೂ ಸ್ವಲ್ಪ ಅದು ಇಂಪ್ರೂವ್ಮೆಂಟ್ ಆಗಲಿ ಹಂಗಂತ ನಮಗೂ ಒಂದು ಉದ್ದೇಶದಿಂದ ಇಲ್ಲಿ ವೆಹಿಕಲ್ ಪಾರ್ಕಿಂಗ್ ಶೆಡ್ ಒಂದು ಕಟ್ತಾ ಇದ್ದೀವಿ. ಇವಾಗ ಕಮಿಷನರ್ ನಿಮಗೆ ಭರವಸೆ ಕೊಟ್ಟಿದ್ದಾರೆ, ನಾವು ಭರವಸೆ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಇಲ್ಲೆಲ್ಲ ಕಸ ಹಾಕಿದ್ರೆ ನಿಮ್ಮ ಜೊತೆಯಲ್ಲಿ ನಾವು ನಿಂತ್ಕೊಂಡು ಹೋರಾಟ ಮಾಡ್ತೀವಿ. ಇವ್ರ ಮೇಲೆ ನಮ್ಮ ಪೌರಾಯಿತರು ಗುಡ್ ವರ್ಕರ್, ಇದು ಸುಳ್ಳು ಮಾತುಗಳೆಲ್ಲ ಹೇಳಿ ಇದೆಲ್ಲ ಮಾಡಲ್ಲ. ಅವ್ರು ಭರವಸೆ ತಗೊಂಡು ನಾನು ಭರವಸೆ ಕೊಡ್ತೀನಿ, ನಿಮ್ಗೆ ಯಾವುದೇ ತೊಂದರೆ ರೀತಿಯಲ್ಲಿ ಇಳಿದಂಗೆ ಮಾಡಿಕೊಡ್ತೀನಿ. ಆಮೇಲೆ ಸಾಹೇಬರು ಮಾತಾಡುವಾಗ ಒಂದು ಬಿಟ್ಬಿಟ್ರು, ಇದು ನಮ್ಮ ಲೈಟಿಂಗ್ಸ್ ಹಾಕಿ ರೋಡ್ ಹಾಕಿಸಿ ಆರ್ಚಿ ಒಂದು ಕಟ್ಕೊಡ್ಬೇಕು ಹಂಗಂತ ವಿನಂತಿ. ಅದನ್ನು ಮರೆತು ಬಿಟ್ರು, ಅದನ್ನ ಜ್ಞಾಪಕ ಮಾಡಿ ಅದನ್ನು ಮಾಡಬೇಕು ಹಂಗಂತ ನಾವು ನಿಮಗೆಲ್ಲ ಮಾತು ಕೊಡ್ತಾ ಇದ್ವಿ. ನಮಸ್ಕಾರ.